ಹೇಳಿಕೆ ಆಗಿದೆ ಅಂದ್ರೆ ವಿಡಿಯೋಗ್ರಾಫಿ ನಾನು ಕಳಿಸ್ಕೊಡ್ತೀನಿ ತಮಗೆ. ಅವರು ಎಲ್ಲ ಹೋಗೋಣ, ವಿಧಾನಸೌಧಕ್ಕೆ ಹೋಗೋಣ, ಚೆನ್ನಮ್ಮನ ಸ್ಟ್ಯಾಚ್ಯೂ ಹತ್ರ ಮುಖ್ಯಮಂತ್ರಿಗಳನ್ನ ಕರ್ಸೋಣ, ಎಲ್ಲರೂ ಹೋಗೋಣ ಅಂದ್ರೆ 10,000 ಜನ ಇಲ್ಲಿ ಸುವರ್ಣಸೌಧದ ಹತ್ರ ಬರೋದಾದ್ರೆ ಹೇಗಾಗ್ತದೆ ಅನ್ನೋದು ತಾವು ಯೋಚನೆ ಮಾಡಿ. ಆ ಕಾರಣಕ್ಕೆ ನಾವು ಏನ್ ಹೇಳುದು, ನೋಡಪ್ಪ ಎಲ್ಲೋ ಒಂದು ಕಡೆ ಹೌದು ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ. ಕರಿಕೋಟ್ ಮುಂದೆ ಇರಬೇಕು, ಕರಿಕೋಟ್ಗೆ ಪೊಲೀಸ್ನವರು ಮುಟ್ಟೋದಿಲ್ಲ. ಆ ನಂತರ ಖಾದಿ ಇರಬೇಕು, ಖಾದಿ ಹಾಕಿರೋರು. ಆಮೇಲೆ ಇಲ್ಲ ಕಾವಿ ಹೇಳಿಲ್ಲ ಅವರು, ರೈತರ ಶಾಲ್ ಇರಬೇಕು ಅಂತ ಹೇಳಿದ್ದಾರೆ. ಕಾವಿ ಹೇಳಿಲ್ಲ. ಹಾಗೆ ಹೇಳಿದ್ಮೇಲೆ ಏನ್ ಅರ್ಥೈಸ್ಬೇಕು ಹೇಳಿ. ಅದಾದ ಮೇಲೆ ಆಯ್ತು, ಅಷ್ಟಕ್ಕಾದ್ರೂ ಹೇಳಿದ್ರು. ತಕ್ಷಣ ಇದ್ದಕ್ಕಿದ್ದಾಗೆ ಆ ಜನ ಅವ್ರು ಯಾವಾಗ ಸ್ವಾಮೀಜಿಯವರು ಆ ರೀತಿ ಹೇಳಿದ್ರು ಹೊರಡಕ್ಕೆ ಶುರು ಮಾಡಿದ್ರು. ಎಲ್ಲಿಗೆ? ಸುವರ್ಣಸೌಧಕ್ಕೆ. ಜನ ಹೊರಡಕ್ಕೆ ಶುರು ಮಾಡಿದ್ಮೇಲೆ ನಿಮ್ ಕಂಟ್ರೋಲ್ನಲ್ಲಿ ಹೆಂಗಿರ್ತಾರ ಅವರು? ಸ್ವಾಮೀಜಿ ಕಂಟ್ರೋಲ್ನಲ್ಲಿ ಇರ್ತಾರ ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ತಾವೆಲ್ಲ ಹೋಗಿದ್ರಿ ನಿಮ್ ಕಂಟ್ರೋಲಲ್ಲಿ ಇರ್ತಾರ? ಅವರು ನುಗ್ಗುವಾಗ ಅಲ್ಲಿ ಮುಂದೆ ಬ್ಯಾರಿಕೇಡ್ ಹಾಕಿದ್ರು, ಬ್ಯಾರಿಕೇಡ್ನು ಕೂಡ ತೆಗೆದು ಬಿಸಾಕಿದ್ರು. ಒಂದು ACP ತಲೆಗೆಲ್ಲ ಹೊಡೆದಿದೆ. ಅದೆಲ್ಲ ವಿಡಿಯೋಗ್ರಾಫಿ ಇದೆ, ಅವೆಲ್ಲ ಏನು ಸುಮ್ಮನೆ ಹೇಳಕ್ ಹೋಗಲ್ಲ ನಾನು. ಕಲ್ಲು ಹೊಡೆದವ್ರದ್ದು ಇದೆ, ಚಪ್ಪಲಿ ಎಸೆದವ್ರದ್ದು ಇದೆ. ಯಾರು ಚಪ್ಪಲಿ ಎಸೆದ್ರು, ಯಾಕಡಿಂದ ಚಪ್ಪಲಿ ಬಂತು, ಯಾವ ಕಡೆಯಿಂದ ಕಲ್ಲು ಬಂತು, ಅದೆಲ್ಲ ಇದೆ, ವಿಡಿಯೋಗ್ರಾಫ್ ಕಂಪ್ಲೀಟ್ ಇದೆ. ಆದ್ರಿಂದ ಅದೆಲ್ಲ ಆದ್ಮೇಲೆ ಯಾವಾಗ ಅವರು ನುಗ್ಗಿದ್ರು, ಕಲ್ಲು ಹೊಡೆದ್ರು, ಆಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರನೇ ಹೇಳಿತ್ತು, ಸರ್ಕಾರನೇ ಮಾಡಿತ್ತು. ಸರ್ಕಾರದಲ್ಲಿ ಇದೀವಪ್ಪ, ಶಾಂತಿ ಕಾಪಾಡೋದು, ಲಾ ಅಂಡ್ ಆರ್ಡರ್ ಕಾಪಾಡೋದು, ಇಲ್ಲೆಲ್ಲ ಹೌದೌದು ಎಲ್ಲ ಮಾಡಿದ್ದಾರೆ. ಹಾವೇರಿನಲ್ಲೂ ಮಾಡಿದ್ರು, ಬಸವರಾಜಣ್ಣ ಹಾವೇರಿನಲ್ಲೂ ಮಾಡಿದ್ರು. ಅಶ್ರುವಾಯು ಉಪಯೋಗ ಮಾಡಿಲ್ಲ. ದುರಂಕಾರನಿಂದ ಒಬ್ಬ ಅಧಿಕಾರಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಲಾಠಿ ಚಾರ್ಜ್ ಆಗೋಕ್ಕಿಂತ ಸಚಿವರು ರಿಪ್ಲೈ ಮಾಡಲಿ. ಲಾಠಿ ಚಾರ್ಜ್ ಆಗೋಕ್ಕಿಂತ 15 ನಿಮಿಷ ಪೂರ್ವದಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿದ್ದಂತ ಪತ್ರಕರ್ತರನ್ನು ಕೊಡ್ರಿ, ಯಾರು ಲಾಠಿ ಚಾರ್ಜ್ ಮಾಡಂತ ಆದೇಶ ಮಾಡ್ಯಾರ ಅನ್ನೋದು ಗುರ್ತಾಕತ್ತೆ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಯಾವ ತನಿಖೆ ಅಗತ್ಯ ಇಲ್ಲ. ಎವ್ರಿಥಿಂಗ್ ಈಸ್ ಕ್ಲಿಯರ್, ಬ್ಲಾಕ್ ಅಂಡ್ ವೈಟ್. ನಮ್ಮ ಮುಂದೆನೇ ಇದೆ, ಏನ್ ಘಟನೆ ನಡೀತು ಮುಂದೆ ಇದೆ, ಯಾಕೆ ಲಾಠಿ ಚಾರ್ಜ್ ಆಯ್ತು ಮುಂದೆ ಇದೆ. ಸರ್ಕಾರ, ನಾನು ಹೇಳಿಕೆ ಕೊಡ್ತಾ ಇದ್ದೀನಿ, ಜವಾಬ್ದಾರಿಯುತವಾಗಿ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ತನಿಖೆ ಅಗತ್ಯ ಏನಿಲ್ಲ. ಎವ್ರಿಥಿಂಗ್ ಈಸ್ ಇನ್ ಬ್ಲಾಕ್ ಅಂಡ್ ವೈಟ್. ಯಾರು ಮುಚ್ಚಿಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾವ ಅಧಿಕಾರಿನೂ ಕೂಡ ಅವರು ಬಿಯಾಂಡ್ ದೇರ್ ಬ್ರೀಫಿಂಗ್ ಯಾರು ಕೂಡ ಅವರೇನು ನಡ್ಕೊಂಡಿಲ್ಲ. ಅಲ್ಲಿ ಘಟನೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಕರ್ತವ್ಯ ಮಾಡಿದ್ದಾರೆ, ಅವರು ಆಕ್ಷನ್ ಮಾಡಿದ್ದಾರೆ. ಅವ್ರದ್ದು ಏನು ತಪ್ಪು ಇದೆ ಅಂತ ಹೇಳಿ ನನಗೆ ಅನ್ಸೋದಿಲ್ಲ. ಯಾಕೆಂದ್ರೆ ಸಿ ಪಾಟೀಲ್ ಸಾಹೇಬ್ರೆ, ನೀವು ಹೇಳೋದು ಹೇಳಿದಿರಾ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಯಾವ ತನಿಖೆ ಅಗತ್ಯ ಇಲ್ಲ. ಯಾಕೆಂದ್ರೆ ನಮ್ಗೆ ಹಿಂದಿನವೆಲ್ಲ ಜ್ಞಾಪಿಸ್ಬೇಕಾಗ್ತದೆ. ನಾನು ಹಾವೇರಿನಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಿದ್ರು ಜ್ಞಾಪಿಸ್ಬೇಕಾಗ್ತದೆ. 2008ರಲ್ಲಿ ತಮಗೆ ಹೇಳ್ಬೇಕಂದ್ರೆ 3 ಕಡೆ ಇರ್ಲಿ, ಮುಂದೆ ನಿಮಗೂ ಶಿಕ್ಷೆ ಆಯ್ತು 3 ಕಡೆ ಲಾಠಿ ಚಾರ್ಜ್ ಆಗಿದೆ. ಮಾನ್ಯ ಈಗ ಲಾಠಿ ಚಾರ್ಜ್ ಮಾಡಿದೀವಿ ಅಂತ ಎಷ್ಟು ನೋಡಿ, ನಾ ಹೇಳ್ತೀನಿ, 3 ಸಾರಿ 2008ರಲ್ಲಿ ಲಾಠಿ ಚಾರ್ಜ್ ತಮ್ಮ ಸರ್ಕಾರದಲ್ಲಿ ಆಗಿದೆ. ಯಾವ ಪ್ರೊಸೀಜರ್ ಫಾಲೋ ಮಾಡಿ ಗೋಲಿಬಾರ್ ಮಾಡಿದಿರ್ರಿ? ಬರೀ ಲಾಠಿ ಚಾರ್ಜ್ ಅಲ್ಲ, ಗೋಲಿಬಾರಿ ಸಿದ್ಲಿಂಗಯ್ಯ ಚೂರಿ ಸತ್ತೋದ. ನೀವು ಗೊಬ್ಬರ ಅವ್ನು ಕೇಳಿದ್ ಬರೀ ಗೊಬ್ಬರಕ್ಕೆ ನೀವು ಒಂದು ಕ್ಲಿಯರ್ ಮಾಡಿ. ಕರ್ನಾಟಕದಲ್ಲಿ ನಡೀತಾ ಇದೆ. ನೋಡಿ, ಪೊಲೀಸರ ಮುಖಾಂತರನೇ ಯಾರು ಸರ್ಕಾರ ಮಾತಾಡ್ತಾರೆ ಅವರೆಲ್ಲರನ್ನು ಕೂಡ ಹತ್ತಿಕ್ತೀವಿ ಅಂತ ಹೇಳಿ, ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ. ಸರ್ಕಾರದ ವಿರುದ್ಧ ಧ್ವನಿ ಎತ್ತಂದವರು ಎಲ್ಲರನ್ನು ಕೂಡ ಹತ್ತಿಕ್ತೀವಿ, ಇದು ಪೊಲೀಸ್ ರಾಜ್ಯ ಅಂತ ಹೇಳ್ಬಿಡಿ. ಏನ್ ತೊಂದರೆ ಇಲ್ಲ. ಸುನೀಲ್ ಅವರೇ, ಹೇಳಿ, ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಯಾರು ಈ ರಾಜ್ಯದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾರೆ
ಅವರಿಗೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ.